ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ಯುಗಾದಿ ಹಬ್ಬದ ದಿನ ವಿಡಿಯೋ ಮಾಡಿರೋ ಅಂಥ ಸ್ಪೆಷಲ್ ದಿನದ ವಿಡಿಯೋ. ಸೊ ನಿಮಗೆ ಇಷ್ಟ ಆದರೆ ಎಲ್ಲರೂ ಕೊನೆವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ, ಓಕೆನಾ? ಉತ್ತರ ಕರ್ನಾಟಕದ ಕಡೆ ಯುಗಾದಿ ಹಬ್ಬಕ್ಕೆ ಬೇವೇ ಸ್ಪೆಷಲ್ಲು. ಸೊ ಬೇವು ಕೂಡ ಮಾಡಿದ್ದೀನಿ. ಆಮೇಲೆ ಏನೇನು ಸ್ಪೆಷಲ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ಕೊಡ್ತೀನಿ, ಓಕೆನಾ? ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಏನು ಗೊತ್ತಾಗಲ್ಲ, ಏನೇನು ಸ್ಪೆಷಲ್ ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ ಅನ್ನೋದು. ಸೊ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ಗೆ ಬೇಳೆ ಬೇಯಿಸ್ಕೊಳಕ್ಕೆ ಇಟ್ಕೊಳ್ಳೋಣ ಅಂತೇಳಿ ಬೇಳೆ 1 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ. ಸೊ 1 ಗ್ಲಾಸ್ ಬೇಳೆಗೆ ಒಂದು 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅಂತೇಳಿ ತುಪ್ಪನೂ ಹಾಕ್ಕೊಂಡು ಬೇಯಿಸೋಕ್ಕಂತ ಕುದಿಯೋಕ್ಕಂತ ಇಟ್ಕೊಂಡಿದ್ದೀನಿ. ಸೊ ಅದು ಸೈಡ್ಗೆ ಕುದೀತಾ ಇರಲಿ ಅಂತೇಳಿ. ಹಾಗೆ ಈ ಕಡೆ ಬದನೆಕಾಯಿ ಮಾಡೋದಿತ್ತಲ್ವಾ, ಅಂದರೆ ಎಣ್ಣೆಕಾಯಿ ಎಲ್ಲ ಕರಿದು ಬದನೆಕಾಯಿ ಮಾಡೋಣ ಅಂತೇಳಿ. ಬದನೆಕಾಯಿ ಮಾಡುವಾಗ ಚಿಕ್ಕ ಚಿಕ್ಕದಿರಬೇಕು ಬದನೆಕಾಯಿ. ಸೊ ಅದಕ್ಕೋಸ್ಕರ ಈ ಥರ ಚಿಕ್ಕದಾಗಿರೋದನ್ನು ನೋಡಿ ತೊಗೊಂಡ್ಬಂದಿದ್ದಾರೆ. ಮತ್ತು ಇದನ್ನು ಈ ಥರ 4 ಭಾಗ ಮಾಡ್ಕೋಬೇಕು. ಪೂರ್ತಿಯಾಗೆಲ್ಲ ಅರ್ಧಕ್ಕೆ ಮಾತ್ರ ಮಾಡ್ಕೋಬೇಕು. ಸೊ ಈ ಥರ ಎಣ್ಣೆಗಾಯಿ ಮಾಡುವಾಗ ಹಾಗೆ ಕರಿದು ಬದನೆಕಾಯಿ ಮಾಡುವಾಗ ಸೇಮ್ ಪ್ರೊಸೀಜರ್ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಬದನೆಕಾಯಿ ಒಳಗಡೆ ಹೆಚ್ಚ ತುಂಬಬೇಕಲ್ವಾ, ಸೊ ಅದಕ್ಕೋಸ್ಕರ ಇವಾಗ ಶೇಂಗಾನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಶೇಂಗಾ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ಮಿಕ್ಸರ್ಗೆ ಹಾಕ್ಕೋಬೇಕು, ಅದನ್ನು ತೋರಿಸ್ತೀನಿ. ಶೇಂಗಾ ಸ್ವಲ್ಪ ಬಿಸಿ ಇದೆಯಲ್ವಾ, ಸ್ವಲ್ಪ ತಣ್ಣಗಾಗಲಿ ಅಂತ. ಸೊ ಈ ಕಡೆ ಎಣ್ಣೆಗಾಯಿ ಅಂದರೆ ಬದನೆಕಾಯಿನ ಎಣ್ಣೆಲಿ ಹಾಕಿ ಕರಿತಾ ಇದ್ದೀನಿ. ಸೊ ನೋಡ್ತಾ ಇರಬೇಕು, ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫುಲ್ಲು ಬೇಯಬೇಕು ಅಂತಂದರೆ ಇವಾಗ ನೀರಲ್ಲಿ ಹಾಕಿ ನಾವು ಬೇಯಿಸ್ತೀವಲ್ವ, ಅದು ಅದೇ ಥರ ಇದರಲ್ಲಿ ಎಣ್ಣೆನಲ್ಲೇ ಬೇಯಿಸಬೇಕು. ಫುಲ್ಲು ಮೆತ್ತಗಾಗಬೇಕು, ಆ ಥರ ಫ್ರೈ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರನೇ ಸ್ವಲ್ಪ ಫುಲ್ಲು ಬೆಂದಿರಬೇಕು. ಇನ್ನು ಸ್ವಲ್ಪ ಇದು ಮಾಡಬೇಕು ಅದು. ಸೊ ಅದಾಗಿದ ತಕ್ಷಣ ಎತ್ತಿಟ್ಕೊಳ್ತೀನಿ. ಇವಾಗ ಸುಟ್ಟು ಬದನೆಕಾಯಿ. ಸೊ ಈಗ ನೆಕ್ಸ್ಟ್ ಪ್ರಿಪೇರ್ ಮಾಡಬೇಕು ಇದಕ್ಕೆ. ಇಷ್ಟುದ್ದಕ್ಕೂ ಪಾತ್ರೆ ಎಲ್ಲ ವೇಸ್ಟ್ ಇರೋ ಸಾಮಾನುಗಳಿದ್ದಾವೆ. ನೋಡಿ ಚೆನ್ನಾಗಿ ಅಡುಗೆ ಮಾಡ್ತಿದ್ದಾರೆ. ಏನು ಮಾಡ್ತಾ ಇದೀಯ ಗುಂಡ? ಏನು ಮಾಡ್ತಾ ಇದೀಯಾ? ಹಾಂ, ಉಪ್ಪಿಟ್ಟು ಮಾಡ್ತೀಯಾ? ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಮತ್ತು ಸ್ವಲ್ಪ ಖಾರ, ನೋಡಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಬೇಕು. ಸ್ವಲ್ಪ ಹಾಗೆ ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈಗ ರುಬ್ಕೊಂಡು ಬರ್ತೀನಿ. ಸೊ ನೋಡಿದ್ರೆಲ್ಲ ಈ ಥರ ಆಗಿದೆ. ನೀರೆಲ್ಲ ಹಾಕ್ಕೊಳ್ಳೋಂಗಿಲ್ಲ ಅದಕ್ಕೆ. ಸೊ ಈ ಥರ ರುಬ್ಕೊಂಡು ಬಂದಾದಮೇಲೆ ಅದಕ್ಕೆ ಒಗ್ಗರಣೆಗೆ ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಸೊ ಹಾಗೆ ಬೆಳ್ಳುಳ್ಳಿನೂ ಹಾಕಿದ್ದೀನಿ 2. ಸೊ ಅದೆಲ್ಲ ಫ್ರೈ ಆದಮೇಲೆ ಪೌಡರ್ನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಹಸಿ ಸ್ಮೆಲ್ ಏನಾದರೂ ಇದ್ದರೆ ಹೋಗಲಿ ಅಂತೇಳಿ. ಸೊ ಇದನ್ನು ಫ್ರೈ ಆದಮೇಲೆ ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ತುಂಬ ಬಿಸಿದಾವೆ ಮುಟ್ಟಕ್ಕಾಗಲ್ವಲ್ಲ, ಸೊ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ಅದನ್ನು. ಇವಾಗ ಹೋಳಿಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದನ್ನು ಸಕ್ಕರೆ ಹಾಕ್ಕೊಂಡ್ರೆ ಏನೋ ಸ್ಮೂತಾಗಿ ಬರುತ್ತೆ ಅಂತ ಹೇಳಿದರು ನಮ್ಮ ಚಿಕ್ಕತ್ತೆ. ಸೊ ಸ್ವಲ್ಪ ಸಕ್ಕರೆ ತೊಗೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಅದು ತುಂಬ ನೀರು ಹಾಕ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ, ಫುಲ್ ಅಳಸಾಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತೊಗೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಹೋಳಿಗೆ ಮಾಡೋಕ್ಕೂ 1 ಗಂಟೆ ಮುಂಚೆನೇ ನೆನೆಸಿಡಬೇಕು ಅಂತ ಹೇಳ್ತಾರೆ. ಸೊ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೋಸ್ಕರ ನಾನು 1 ಗಂಟೆ ಮುಂಚೆನೇ ನೆನೆಸಿಟ್ಕೊಳ್ತಾ ಇದ್ದೀನಿ. ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಸೊ ಅದು ಯಾವುದು ಕ್ಲಿಪ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ನನ್ನ ಮಗ ಬೇರೆ ಬಿಡ್ತಾ ಇರಲಿಲ್ಲ. ಸೊ ಹಾಗೆ ಇವಾಗ ನೋಡಿ ನೆನೆಸ್ಕೊಂಡಿದ್ದೀನಿ. ಅದೆಲ್ಲ ಕಲಿಸ್ಕೊಂಡಾದ್ಮೇಲೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿ ಇದೆಯಲ್ವ, ಬದನೆಕಾಯಿ ಒಳಗಡೆ ಇದನ್ನು ಫಿಲ್ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ಥರ ಅದನ್ನು ಫಿಲ್ ಮಾಡಬೇಕು.
ಸೊ ಅದರೊಳಗಡೆ ಎಲ್ಲ ತುಂಬಿ ಕರೆಕ್ಟಾಗಿ ನೀಟಾಗಿ ತುಂಬಬೇಕು, ಎಲ್ಲ ಕಡೆ ಆಗೋ ಥರ ಅದನ್ನ ಎಲ್ಲನೂ ಫಿಲ್ ಮಾಡ್ತಾ ಇದ್ದೀನಿ. ಕರಿದ ಬದನೆಕಾಯಿ ಮಾಡುವಾಗ ಈರುಳ್ಳಿ ಹಾಕದೆ ಮಾಡಿಕೊಂಡ್ರೆ 1 ವೀಕ್ ಬೇಕಾದರೂ ಇಟ್ಕೋಬೋದು. ಬಟ್ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಲ್ವ, ಒಂದು 3 ಡೇಸ್ ಬರುತ್ತೆ ಅಷ್ಟೇ. ನಿಮ್ಗೆ ಯಾರಿಗಾದ್ರೂ 1 ವೀಕ್ವರೆಗೂ ಬೇಕು ಅನ್ನೋದಾದರೆ ಈರುಳ್ಳಿ ಹಾಕ್ಕೋಬಾರ್ದು, ಓಕೆನಾ. ಬದನೆಕಾಯಿನೂ ಆಗೋಯ್ತು ಇವಾಗ. ಸೊ ಅದನ್ನು ಕೂಡ ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇನ್ನು ಬೇವು ಮಾಡೋಣ ಅಂತೇಳಿ ಹುಣಸೆ ಹಣ್ಣನ್ನು ಹಾಕಿದ್ದೆ. ಹುಣಸೆ ಹಣ್ಣನ್ನು ಈ ಥರ ಕಿವುಚ್ಕೊಂಡು ಅದರೊಳಗಡೆ ಹಾಕಬೇಕು. ಅಂದರೆ ಹಣ್ಣು ಫಸ್ಟಿಗೆ ಸ್ವಲ್ಪ ಬಾಳೆಹಣ್ಣು ಹಾಗೆ ಸೌತೆಹಣ್ಣು ಹಾಕ್ಕೊಂಡಿದ್ದೆ. ಸ್ವಲ್ಪ ಚೆನ್ನಾಗಿ ಕಿವುಚ್ಕೊಂಡಿದ್ದೆ. ಸೊ ಅದಾದ ನಂತರ ಇವಾಗ ಬೇವು ಇದೆಯಲ್ವಾ, ಬೇವಿನಲ್ಲೇ ಸ್ವಲ್ಪ ಬೇವಿನ ಹೂವು 2 ಹಾಕಿದ್ದೀನಿ. ಸೊ ಈಗ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೇವು ಸ್ವಲ್ಪ ಗಟ್ಟಿ ಬರಲಿ ಅಂತೇಳಿ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾರೆ. ಅಂದರೆ ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು ಅದನ್ನ. ಸೊ ಸ್ವಲ್ಪ ತೊಗೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನೆಕ್ಸ್ಟು ಹಣ್ಣುಗಳೆಲ್ಲ ಹಾಕ್ಕೋಬೇಕು. ಸೊ ಹಣ್ಣುಗಳಲ್ಲಿ ಇದು ಕರ್ಬೂಜ ಹಣ್ಣು ಕೂಡ ತೊಗೊಂಡಿದ್ದೆ, ಅದು ಚಿಕ್ಕದಾಗಿ ಹೆಚ್ಕೊಂಡಿದ್ದೆ. ಸೊ ಅದಾದಮೇಲೆ ಇವಾಗ ಮಾವಿನಕಾಯಿ ಮತ್ತು ದ್ರಾಕ್ಷಿ ಕೂಡ 2 ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಕೂಡ ಚಿಕ್ಕದಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಮಾವಿನಕಾಯಿದು. ಸೊ ಅದು ಸ್ವಲ್ಪ ಹುಳಿ ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಬಾಳೆಹಣ್ಣು ಮತ್ತು ಆ್ಯಪಲ್ಲು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. ಎಲ್ಲನೂ ಮಿಕ್ಸ್ ಮಾಡಿ ಅದೆಲ್ಲನೂ ಹಾಕ್ಕೊಂಡಾದ್ಮೇಲೆ ನಮ್ಮ ಕಡೆ ಎಲ್ಲ ಬೇವಿನ ಹೆಚ್ಚ ಅಂತೇಳಿ ಒಂದು ಪ್ಯಾಕೆಟ್ ಬರುತ್ತೆ. ಸೊ ಬಟ್ ಇಲ್ಲಿ ಬೇವಿನ ಹೆಚ್ಚ ಅಂದರೆ ಗೊತ್ತಿಲ್ಲ ಅವ್ರಿಗೆ. ಸೊ ಅದಕ್ಕೋಸ್ಕರ ಇದನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕಿದ್ದೀನಿ. ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅದು ನೋಡ್ಕೊಂಡು ಹಾಕೋಬೇಕು. ಗಟ್ಟಿ ಆದರೆ ಇನ್ನು ಸ್ವಲ್ಪ ಹಾಕೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ. ಬೆಲ್ಲ ಏನಾದರೂ ಕಮ್ಮಿ ಆದರೆ ಬೆಲ್ಲನೂ ಸೇರಿಸ್ಕೋಬೋದು ಆಮೇಲೆ. ಸೊ ಇವಾಗ ಫಸ್ಟ್ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಇವಾಗ ಬೇವು ರೆಡಿಯಾಗಿದೆ. ಬಟ್ ಟೇಸ್ಟ್ ನೋಡೋಕ್ಕಾಗಲ್ಲ, ಯಾಕಂದರೆ ಫಸ್ಟ್ ದೇವ್ರಿಗೆ ಇಡಬೇಕಲ್ವಾ. ಸೊ ಇನ್ನೂ ಹೋಳಿಗೆ ಮಾಡಿಲ್ಲ. ಇವಾಗ ಹೋಳಿಗೆ ಮಾಡ್ಕೊಂಡಾದ್ಮೇಲೆ ದೇವರಿಗೆ ನೈವೇದ್ಯ ಇಟ್ಟಾದ್ಮೇಲೆ ಟೇಸ್ಟ್ ನೋಡ್ತೀನಿ. ಮೈದಾ ಹಿಟ್ಟೆಲ್ಲ ನೆನೆಸ್ಕೊಂಡಿದ್ನಲ್ವ, ಸೊ ನೋಡ್ತಾ ಇದ್ದೀನಿ ಮುಟ್ಟಿ. ಅದು ಕೈಗೆಲ್ಲ ಅಂಟ್ಕೊಳ್ಳಿಲ್ಲ ಅಂತಂದರೆ ಬರುತ್ತೆ ಅಂತ ಅರ್ಥ. ಸೊ ಬರ್ತಾ ಇದೆ. ಸೊ ಇವಾಗ ಹೋಳಿಗೆ ಮಾಡೋಣ. ಹೋಳಿಗೆ ಮಾಡುವಾಗ ಇವಾಗ ಸ್ವಲ್ಪ ಹೂರ್ಣನ ಎಲ್ಲ ಉಂಡೆ ಮಾಡ್ಕೊಳ್ತಾರೆ. ಹಳ್ಳಿ ಕಡೆ ಎಲ್ಲ ಹೇಗೆ ಮಾಡ್ತಾರಂದರೆ ಹೂರ್ಣನ ಜಾಸ್ತಿ ತುಂಬ್ತಾರೆ, ಕಣ್ಕನ ಸ್ವಲ್ಪ ಇಡ್ತಾರೆ. ಬಟ್ ನನಗೆ ಆ ಥರ ಮಾಡೋಕ್ಕೆ ಬರಲ್ಲ ಅಂತೇಳಿ ಸ್ವಲ್ಪ ಕಣ್ಕ ಜಾಸ್ತಿ ತೊಗೊಂಡಿದ್ದೀನಿ. ಹೂರ್ಣ ಕರೆಕ್ಟಾಗಿ ಮೀಡಿಯಮ್ಮಾಗಿ ತೊಗೊಂಡಿದ್ದೀನಿ. ಜಾಸ್ತಿ ಎಲ್ಲ ಇಡೋಕ್ಕಾಗಲ್ಲ ನನಗೆ, ಇಟ್ಟರೆ ಅದು ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಮೀಡಿಯಮ್ಮಾಗಿ ತೊಗೊಂಡಿದ್ದೀನಿ ಹೂರ್ಣನ. ಕಣ್ಕ ಜಾಸ್ತಿ ಇಟ್ಟರೆ ಟೇಸ್ಟ್ ಇರಲ್ಲ ಅಂತೇಳಿ ಅದಕ್ಕೋಸ್ಕರ ಕಣ್ಕನ ಇಡಲ್ಲ ಜಾಸ್ತಿ ಮೈದಾ ಹಿಟ್ಟು. ಬಟ್ ನನಗೆ ಅದು ಮಾಡೋಕ್ಕೆ ಬರಲ್ಲ ಅಂತ ಈ ಥರ ಅಂದರೆ ಇದು ಟೇಸ್ಟಾಗೇ ಇರುತ್ತೆ. ಬಟ್ ಜಾಸ್ತಿ ಹೂರ್ಣ ಇರಲ್ಲ. ಜಾಸ್ತಿ ಏನಾದರೂ ಸ್ವೀಟ್ ತಿನ್ನೋರಿದ್ದರೆ ಇದನ್ನು ನಾನು ಹೋಳಿಗೆ ತಿನ್ನೋಕ್ಕಾಗಲ್ಲ ಅವ್ರಿಗೆ. ಸೊ ನಾನು ಅಷ್ಟು ಸ್ವೀಟ್ ಅವರು ತಿನ್ನಲ್ಲ ಮನೆಯಲ್ಲಿ ಸ್ವೀಟ್ ಜಾಸ್ತಿ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಮಾಡ್ತಾಯಿದ್ದೀನಿ. ಏನಾದರೂ ಈ ಥರ ಪೇಪರ್ ಯಾವುದಾದ್ರೂ ಇದ್ದರೆ ಈ ಪೇಪರ್ ಮೇಲೆ ಈ ಥರ ತಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಅಂದರೆ ಲಟ್ಟಣಿಗೆ ತೊಗೊಂಡು ಏನಾದರೂ ಉಜ್ಕೋಬೇಕಂತ ಏನೂ ಇರಲ್ಲ. ಸುಮ್ಮನೆ ಕೈಲೇ ಈ ಥರ ನೀಟಾಗಿ ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಸಾಕು, ಅದಾಗಿ ಸ್ಮೂತಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಅಗಲ ಆಗುತ್ತೆ ತಾನೇ. ನೋಡಿ ಯಾವಾಗೈತಿ ಅಂತ. ತುಂಬ ದೊಡ್ಡದೆಲ್ಲ ಮಾಡೋಕ್ಕೆ ಬರಲ್ಲ ನನಗೆ, ಇಷ್ಟೇ ಬರೋದು. ಸೊ ಇದನ್ನೇ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಮಾಡ್ಕೊಳ್ತಾ ಇದ್ದೆ. ಸೊ ನೋಡ್ತಾ ಇದ್ದೀರಲ್ವ, ಅದು ಒಂಥರ ಪೂರಿ ಥರ ಉಬ್ಬುತ್ತೆ. ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದ್ರೆ ಪೂರಿ ಥರ ಚೆನ್ನಾಗಿ ಉಬ್ಬುತ್ತೆ. ತುಂಬ ಸ್ಮೂತ್ ಆಗಿಬಿಟ್ಟಿದೆ. ಉಲ್ಟಾ ಹಿಂಗೆ ಹಾಕೊಳಕ್ಕೆ ಬರ್ತಾ ಇಲ್ಲ, ಆ ಥರ ಫುಲ್ ಸ್ಮೂತ್ ಆಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ. ಅಂತೂ ಕರೆಕ್ಟಾಗಿ ಎಲ್ಲ ಮಾಡಿಕೊಂಡೆ. ಅದು ಕೂಡ ಚೆನ್ನಾಗಿ ಸುಡಬೇಕು ಕೂಡ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿ ಕಾಣಿಸೋದು ಇಂಪಾರ್ಟೆಂಟ್ ಅಲ್ಲ, ಟೇಸ್ಟ್ ಚೆನ್ನಾಗಿರಬೇಕು. ಬಟ್ ಯಾರಾದರೂ ತುಂಬ ಸ್ವೀಟ್ ತಿನ್ನೋರಾದರೆ ನಾನು ಹೋಳಿಗೆ ಮಾತ್ರ ತಿನ್ನೋದೇ ಇಲ್ಲ. ಯಾಕಂದರೆ ಅದರಲ್ಲಿ ಸ್ವೀಟ್ ಜಾಸ್ತಿ ಇರಲ್ವಲ್ಲ. ಸೊ ಅದಕ್ಕೆ ಹೋಳಿಗೆ ತಿನ್ನಲ್ಲ. ಸ್ವೀಟ್ ಯಾರಾದರೂ ಕಮ್ಮಿ ತಿನ್ನೋರಿದ್ದರೆ ನಂದು ಪರ್ಫೆಕ್ಟ್ ಹೋಳಿಗೆ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಊರಲ್ಲಿರುವಾಗ ನಮ್ಮಮ್ಮ ಬೈತಾ ಇದ್ರು ಹೋಳಿಗೆ ಮಾಡೋಕ್ಕೆ ಬರಲ್ಲ ಅಂತ. ಬಟ್ ಇಲ್ಲಿಗೆ ಬಂದಮೇಲೆ ನಾನು ನೀಟಾಗಿ ಕಲ್ತಿದ್ದೀನಿ. ಆಮೇಲೆ ಹೋಳಿಗೆ ಮಾಡಿ ದೇವರಿಗೆ ನೈವೇದ್ಯ ಇಡಬೇಕಾದ್ರೆ ಅದು ಏನೂ ಅರಿಬಾರ್ದು, ಏನೋ ಚೆನ್ನಾಗಿರಬೇಕು, ನೀಟಾಗಿರ್ಬೇಕು ಅಂತ ಹೇಳ್ತಿದ್ರು ನಮ್ಮಮ್ಮ. ಬಟ್ ಬರದೇ ಇರೋರೆಲ್ಲ ಏನು ಮಾಡಬೇಕು ಅಂದರೆ ಹೋಳಿಗೆ ನೀಟಾಗಿ ಬರಲಿಲ್ಲ ಅಂತ ದೇವರಿಗೆ ನೈವೇದ್ಯನೇ ಇಡೋಕ್ಕಾಗಲ್ವಾ, ಈ ಥರ ಎಲ್ಲ ವಾದ ಮಾಡ್ತಾ ಇದ್ದೆ ನಾನು. ಬಟ್ ನನಗಿವಾಗ ನೀಟಾಗಿ ಬರ್ತಾ ಇದೆ.
ನಾನು ಮಾಡ್ತಾ ಇದ್ದೀನಿ. ಬಟ್ ಏನು ಮಾಡೋಕ್ಕಾಗುತ್ತೆ, ದೇವ್ರಿಗೂ ಗೊತ್ತಾಗುತ್ತೆ. ಸೊ ಇವ್ರಿಗೂ ಬರಲ್ಲ ನೀಟಾಗಿ, ನಾನೇ ಅಡ್ಜಸ್ಟ್ ಆದ್ರೆ ಆಯ್ತು, ಇವ್ರಿಗೂ ಬರಲ್ಲ ಅಂತೇಳಿ ಕಾಂಪ್ರಮೈಸ್ ಆಗ್ತಾರೆ ದೇವರು, ಅಷ್ಟೇ ತಾನೇ. ಮನುಷ್ಯರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ದೇವ್ರು ಅರ್ಥ ಮಾಡ್ಕೊಳ್ತಾರಲ್ವಾ. ಪಾಪ ಇನ್ನು ಚಿಕ್ಕ ಹುಡುಗಿ ಕಲಿತಾ ಇದೆ, ಕಲೀಲಿ ಅಂತೇಳಿ ಸುಮ್ಮನೆ ಆಗ್ತಾರೆ. ಬಟ್ ಮನುಷ್ಯರ ಥರ ಯಾಕೆ ಕಲ್ತಿಲ್ಲ ನೀನು, ಕಲಿಬೇಕು ತಾನೇ, ಯಾಕೆ ಕಲಿಬೇಕು, ಕಲಿಯೋಕ್ಕಾಗಿಲ್ಲ ಹಾಗೆ ಹೀಗೆ ಅಂತ ಏನು ಬೈಯಲ್ವಲ್ಲ ದೇವ್ರು ನಮಗೆ. ಸೊ ಅದಕ್ಕೋಸ್ಕರ ನಾವು ದೇವರಿಗೆ ಅದ್ರೂ ಪರವಾಗಿಲ್ಲ, ಕಿತ್ತೋದ್ರೂ ಪರವಾಗಿಲ್ಲ, ಹಾಗೆ ಇಡ್ಬೋದು. ಬಂದಿಲ್ಲ ಅಂದರೆ, ಹೋಳಿಗೆ ಮಾಡೋಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ. ಸೊ ಹೇಗೆ ಬರುತ್ತೋ ಹಾಗೇ ಮಾಡಿ ದೇವ್ರ ಮುಂದೆ ಇಡ್ಬೋದು. ಸೊ ನಾ ಸ್ಟಾರ್ಟಿಂಗ್ ಎಲ್ಲ ಹಾಗೆ ಮಾಡಿ ಇಡ್ತಾ ಇದ್ದೆ. ಬಟ್ ಇವಾಗ ಪರ್ಫೆಕ್ಟಾಗಿ ಆಗಿದ್ದೀನಿ, ಮಾಡ್ತಾ ಇದ್ದೀನಿ ಇವಾಗ. ನಿಮಗೂ ಆ ಥರ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಆದರೆ ಕಮೆಂಟ್ ಹಾಕಿ ನೋಡೋಣ, ಓಕೆನಾ. ನಮ್ಮಮ್ಮ ಎಲ್ಲದರಲ್ಲೂ ಪರ್ಫೆಕ್ಟ್ ಹುಡುಕ್ತಾರೆ. ಸೊ ನನಗೆ ಆ ಥರ ಪರ್ಫೆಕ್ಟಾಗಿ ಹುಡುಕೋಕ್ಕಾಗಲ್ಲ. ಪರ್ಫೆಕ್ಟಾಗಿ ಕೂಡ ಅದು ಮಾಡಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಾವು ಪರ್ಫೆಕ್ಟಾಗಿ ಮಾಡಬೇಕಂತಂದರೆ ಮಾಡಿ 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 ರೂಢಿ ಆದಮೇಲೆ ಅದು ಪರ್ಫೆಕ್ಟ್ ಆಗೋದು. ಸ್ಟಾರ್ಟಿಂಗೇ ಎಲ್ಲ ಕಲಿಯುವಾಗಲೇ ಪರ್ಫೆಕ್ಟಾಗಿ ಬರೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಸೊ ನಾನು ಮಾಡಿ ಮಾಡಿ ಕಲಿತು ಈ ಥರ ಪರ್ಫೆಕ್ಟಾಗಿ ಮಾಡಿದ್ದು. ಇವಾಗ ಹೋಳಿಗೆನೂ ಆಯಿತು. ಸೊ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮಾಡ್ತಿರೋದು ಹೋಳಿಗೆ ಸಾಂಬಾರು. ಅಂದರೆ ಹೋಳಿಗೆ ಸಾಂಬಾರು ಅಂತಂದರೆ ಇವಾಗ ಬೇಳೆದೆಲ್ಲ ಕಟ್ಟೆಲ್ಲ ಇರುತ್ತಲ್ವ, ಅದು ತೆಗೆದಿಟ್ಕೊಂಡಿದ್ದೀನಿ ಸೈಡ್ಗೆ. ಸೊ ಇವಾಗ ಸಾಂಬಾರು ಮಾಡೋಕ್ಕೋಸ್ಕರ ಏನೇನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿನೂ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ. ಅವ್ರಿಗೆ ಇಷ್ಟ ಆಗಲ್ಲ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಕರಿಬೇವು ಕೂಡ ಅದರಲ್ಲೇ ಹಾಕ್ಕೊಂಡು ಸ್ವಲ್ಪ ಅಂದರೆ ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿರ್ತೀವಿ, ಆದರೂ ಕೂಡ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಜಾಸ್ತಿ ಎಲ್ಲ ಹಾಕ್ಕೋಬಾರ್ದು, ಅಂದರೆ ಒಂದು 4 ಪೀಸ್ ಹಾಕ್ಕೋಬೇಕು ಅಷ್ಟೇ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಸೊ ಇವಾಗ ಅದು ಮಿಕ್ಸರ್ಗೆ ಹಾಕೋಣ ಅಂತೇಳಿ ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ದೀನಿ, ಜೀರಿಗೆ ಹಾಕ್ಕೊಂಡು. ಸೊ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೋಬೇಕು. ಕೊತ್ತಂಬರಿಗೆ ಲಾಸ್ಟಲ್ಲಿ ಹಾಕ್ಕೊತೀನಿ. ಇವಾಗ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಲ್ವ, ಆ ಹುಣಸೆಹಣ್ಣು ಕೂಡ ಇವಾಗ ಹುಳಿ ಹಿಂಡ್ತಾ ಇದ್ದೀನಿ. ಅದು ಹುಳಿ ಹಿಂಡಾದ್ಮೇಲೆ ಅದಕ್ಕೆ ಖಾರ, ಉಪ್ಪು ಮತ್ತು ಅರಿಶಿನ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೋಬೇಕು, ಯಾಕಂದರೆ ಹುಳಿ ಹಿಂಡಿರ್ತೀವಲ್ವ, ಸೊ ಅದಕ್ಕೋಸ್ಕರ ಬೆಲ್ಲ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಏನು ಕಟ್ಟೆ ಅಂತ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ಚೆನ್ನಾಗಿ. ಸೊ ಇವಾಗೆಲ್ಲ ರೆಡಿ ಆಗಿದೆ. ಸಾಂಬಾರು, ಬದನೆಕಾಯಿ ಪಲ್ಯ ಮತ್ತು ಚಪಾತಿ, ರೈಸು, ಹೋಳಿಗೆ ಎಲ್ಲ ರೆಡಿಯಾಗಿದೆ. ಸೊ ಇವಾಗ ಊಟ ಮಾಡಬೇಕಷ್ಟೇ. ಮಾರ್ನಿಂಗೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೇಳ್ತಾ ಇದ್ದೆ. ಸೊ ಇಲ್ಲ, ಫ್ರೆಂಡ್ ಗಾಡಿ ತೊಗೋತಾ ಇದ್ದಾನೆ, ಗಾಡಿ ತೊಗೊಂಡು ಪೂಜೆ ಮಾಡಬೇಕು. ಸೊ ಅದಕ್ಕೋಸ್ಕರ ಆಗಲ್ಲ, ಈವ್ನಿಂಗ್ ಹೋಗೋಣ ಅಂತ ಹೇಳಿದರು. ಸೊ ಓಕೆ ಅಂತೇಳಿ ನಾನು ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಅವಳು ಹೋಗಿ ಬರೋದು ಲೇಟ್ ಆಯಿತು. ಸೊ ಈವ್ನಿಂಗ್ ಹೋಗೋಣ ಅಂತೇಳಿ ಅದು ಅಂದ್ಕೊಂಡು ಈವ್ನಿಂಗ್ಗೆ ಲೇಟಾಗಿ ಹೋದ್ವಿ. ಸೊ ಅದಕ್ಕೋಸ್ಕರ ಫೋಟೋ ಯಾವುದೂ ಕ್ಲಿಕ್ ಮಾಡ್ಕೊಳ್ಳಿಲ್ಲ. ಇದಾಗಿತ್ತು ನಮ್ಮ ಉತ್ತರ ಕರ್ನಾಟಕದ ಯುಗಾದಿ ಹಬ್ಬದ ಸ್ಪೆಷಲ್ಲು. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಬೇರೆ ಥರ ಯಾವುದಾದ್ರೂ ವಿಡಿಯೋ ಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ, ಓಕೆನಾ. ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್ ಆಲ್.